ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ. ಟೇಸ್ಟ್ ಆಫ್ ಉಪಹಾರದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಎಷ್ಟೋ ಜನ ನನಗೆ ಕೇಳ್ತಾಯಿದ್ರು, ನಿಮ್ಮ ಹೋಟ್ಲಲ್ಲಿ ರಸಮ್ ಚೆನ್ನಾಗಿರುತ್ತೆ, ಆ ರೆಸಿಪಿನ ಒಂದು ಸರಿ ತೋರಿಸಿ ಅಂತ. ಇವತ್ತು ತುಂಬ ಈಸಿಯಾಗಿ 5 ನಿಮಿಷದಲ್ಲಿ ನೀವು ರಸಮ್ ರೆಡಿ ಮಾಡ್ಬೋದು. ಅದನ್ನು ಇವತ್ತು ನಾನು ಏನೇನು ಬಳಸ್ತಾ ಇದ್ದೀನಿ ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ, ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತ. ಇವತ್ತು ವಿಶೇಷವಾಗಿ ನಾನು ಮಾಡ್ತಾ ಇರೋದು ಕ್ವಾಲಿಟಿ ಮಸಾಲ ಅವರ ಒಂದು ರಸಮ್ ಪೌಡ್ರ್ ತೊಗೊಂಡಿದ್ದೀನಿ. ನೋಡಿ, ಕ್ವಾಲಿಟಿ ಮಸಾಲದು ನೆನ್ನೆ ಪ್ರದೀಪ ಮಾಡಿದ, ಚೆನ್ನಾಗಿ ಬಂದಿತ್ತು ರಸಮ್. ಅದಕ್ಕೆ ಇವತ್ತು ನಾನು ಟ್ರೈ ಮಾಡ್ತಾಯಿದ್ದೀನಿ. ಬನ್ನೀಗ ಕ್ವಾಲಿಟಿ ರಸಮ್ ಪೌಡ್ರನ್ನ ಬಳಸಿ ಒಂದು ರಸಮ್ ಮಾಡೋಣ, ಹೆಂಗೆ ಬರುತ್ತೆ ಅಂತ. ಈ ವಿಡಿಯೋ ಮಾಡಲು ಉದ್ದೇಶ, ನಮ್ಮ ಎಷ್ಟೋ ಜನ ಸಬ್ಸ್ಕ್ರೈಬರು ಮತ್ತು ನಮ್ಮ ಹೋಟ್ಲಲ್ಲಿ ಊಟ ತಿನ್ನೋರು ಕೇಳ್ತಾಯಿದ್ರು, ನಿಮ್ಮ ರಸಮ್ ತುಂಬ ಚೆನ್ನಾಗಿರುತ್ತೆ, ಈ ರೆಸಿಪಿ ತೋರಿಸಿ ಅಂತ. ಇದಕ್ಕೆ ಮುಂಚೆನೂ ಒಂದ್ಸಲಿ ರಸಮ್ ರೆಸಿಪಿ ಮಾಡಿದ್ದೆ, ಹಾಕಿದ್ದೀನಿ. ಅದಕ್ಕೇನು ಅಷ್ಟು ವ್ಯೂಸ್ ಬರಲಿಲ್ಲ. ಇದಕ್ಕೆ ಎಷ್ಟು ವ್ಯೂಸ್ ಬರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಕ್ವಾಲಿಟಿ ರಸಮ್ ಪೌಡ್ರಿಂದ ಮಾಡಿದ್ರೆ ಚೆನ್ನಾಗಿ ಬರುತ್ತಾ ಅಂತ. ಓಕೆನಾ? ಸೊ ಬನ್ನೀಗ ಮಾಡೋಣ ರಸಮ್. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ರಸಮ್ಗೆ ಬೇಕಾಗಿರುವಂಥ ಎಲ್ಲ ಪದಾರ್ಥಗಳು ಇಂಗ್ರೀಡಿಯೆಂಟ್ಸ್: ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ಇದನ್ನು ರಪ್ಪಾಡಿಸಿ ಇಟ್ಕೊಂಡಿದ್ದೀನಿ. ಜೀರಿಗೆ, ಇಂಗು, ಅರಿಶಿನ ಪುಡಿ, ಸಾಸಿವೆ, ಎಣ್ಣೆ ಮತ್ತು ರಸಮ್ ಪೌಡರ್. ನಾನಿವತ್ತು ಬಳಸ್ತಾ ಇರೋಂಥ ರಸಮ್ ಪೌಡರು ಕ್ವಾಲಿಟಿ ರಸಮ್ ಪೌಡರ್. ಇನ್ನಷ್ಟು ಹಾಕೊಂಡು 2 ಟೀ ಸ್ಪೂನ್ ಅಷ್ಟಿದೆ. ಎಷ್ಟೊಂದು 3 ಟೀ ಸ್ಪೂನ್ ಇರುತ್ತೆ. 3 ಟೀ ಸ್ಪೂನ್ ಇದೆ. ಕೊಬ್ಬರಿ ಒಂಚೂರು ಚೆನ್ನಾಗಿ ಕಾಣಿಸ್ತೀನಿ ಅಂತ ಒಗ್ಗರಣೆ, ಒಂದು ಮೆಣಸಿನ್ಕಾಯಿ, ಒಂಚೂರು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಒಂಚೂರು ಹಾಕ್ತೀನಿ. ಆಮೇಲೆ ಇದು ಹುಣಸೆಹಣ್ಣು ನೀರು, ಹಳೆ ಹುಣಸೆಹಣ್ಣು ನೆನೆಸಿ ನೀರನ್ನ ಸೋಸಿ ಇಟ್ಕೊಂಡಿದ್ದೀನಿ. ಟೊಮೆಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟನ್ನು ಬೆಳೆಸಿ ಈಗ ಒಂದು ಸಕ್ಕತ್ತಾಗಿರುವಂತ ಸಾಂಬಾರ್ ರೆಡಿ. ಪಾತ್ರೆ ಬಿಸಿಯಾಗಿದೆ. ಪಾತ್ರೆ ಬಿಸಿ ಆದ್ಮೇಲೆ ಯಾವಾಗ ಎಣ್ಣೆ ಹಾಕ್ಬೇಕು. ಸ್ವಲ್ಪ ಎಣ್ಣೆ, ಜಾಸ್ತಿ ಎಣ್ಣೆ ಬಳಸ್ತಾ ಇದೆ. ಎಣ್ಣೆ ಬಿಸಿಯಾಗಿದೆ. ಈಗ ಸ್ವಲ್ಪ ಸಾಸಿವೆಯನ್ನು ಕೊಡೋಣ. ಸಾಸಿವೆ ಚಿಟ ಚಿಟ ಅಂತ ಹೊಡೆದಿದೆ. ಈಗ ಇದಕ್ಕೆ ಜೀರಿಗೆಯನ್ನು ಕೊಟ್ಟಿದ್ದೀನಿ. ಜೀರಿಗೆ ಚಿಟ ಚಿಟ ಅಂತ ಇದ್ದಂಗೆ ಸ್ವಲ್ಪ ಕರಿಬೇವು ಸೊಪ್ಪು, ಈಗ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಈಗ ಈರುಳ್ಳಿ ಕೊಡ್ತೀನಿ. ಈಗ ಇದಕ್ಕೆ ಹಿಂಗನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸೇರಿಸ್ಕೊಟ್ಟಿದ್ದೆ. ಇಲ್ಲಿ ನಾನು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ಅದನ್ನು ಕೊಡ್ತಾ ಇದ್ದೀನಿ. ಇದರಿಂದ ಘಾಟ ಜಾಸ್ತಿ ಆಗುತ್ತೆ. ನೀವು ಬೇಕಾದರೆ ಆಮೇಲೆ ಕೊಡ್ಬೋದು, ಟೊಮೆಟೊ ಕೊಟ್ಟಾದ್ಮೇಲೆ. ಇದೆಲ್ಲವನ್ನು ಈಗ ಹತ್ತಿರ ಸೇರಿಸಿ ಸ್ವಲ್ಪ ಹುರ್ಕೊಡುವ. ಇವಾಗಲೇ ರಸಮ್ ಘಮ ಬರ್ತಾ ಇದೆ. ಇಲ್ಲೇ ಇರೋದು ನೋಡಿ, ಈ ಒಗ್ಗರಣೆನ ನೀವು ಕರೆಕ್ಟಾಗಿ ಕೊಡಬೇಕು. ಈ ಒಗ್ಗರಣೆ ಕರೆಕ್ಟಾಗಿದ್ದರೆ ಇಲ್ಲಿ ನಿಮಗೆ ಇದ್ರ ಘಮ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ, ಇದು ರಸ ಘಮ ಬರ್ತಾ ಇದೆ ಅಂತ. ಈ ರೀತಿ ಚೆನ್ನಾಗಿ ಮಾಡ್ಬೋದ. ಈಗ ನಾವೇನು ಮಾಡಬೇಕು ಅಂದರೆ, ಹುಣಸೆಹಣ್ಣು ನೀರು ಹಾಕಬೇಕು ಇಲ್ಲಿ, ಅಥವಾ ಟೊಮೆಟೊ ಪ್ಯೂರಿ. ಪ್ರದೀಪ, ಟೊಮೆಟೊ ಪ್ಯೂರಿ ಕೊಡಪ್ಪ. ಟೊಮೆಟೊ ಪ್ಯೂರಿಯನ್ನು ಸೇರಿಸ್ತಾ ಇದ್ದೀನಿ. ಸೇರಿಸಿ ನಾನು ಹೋಟ್ಲಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದೆ. ಸ್ವಲ್ಪ ಹಿಂಗೆ ಇದು ಮಾಡ್ಕೊಂಡ್ಮೇಲೆ ಈಗ ಹುಣಸೆಹಣ್ಣು ನೀರನ್ನು ಕೊಡೋಣ. ಪ್ರದೀಪ, ಹುಣಸೆಹಣ್ಣು ನೀರನ್ನು ತಾರಪ್ಪ. ಹುಣಸೆಹಣ್ಣು ನೀರು ನೆನೆಸಿ ಸೋಸಿ ಇಟ್ಕೊಂಡಿದ್ದೀನಿ. ಹಳೆ ಹುಣಸೆಹಣ್ಣು. ಸ್ವಲ್ಪ ಬಿಸಿ ನೀರನ್ನು ತಾರಪ್ಪ. ನಾವು ಇದಕ್ಕೆ ನೀರು ಕೊಡುವಾಗ ಸ್ವಲ್ಪ ಬೆಚ್ಚಗಿರೋ ನೀರು ಕೊಡಬೇಕು. ಆ ನೀರು ಕೊಡೋಷ್ಟೊತ್ತಿಗೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು. ನಾನು ಸ್ವಲ್ಪ ಜಾಸ್ತಿ ಕೊಡ್ತೀನಿ, 1 ಟೀ ಸ್ಪೂನಷ್ಟು, ಬಣ್ಣ ಬರಲಿ ಅಂತ. ಇದು ಒಂದು 2.5-3 ಟೀ ಸ್ಪೂನಷ್ಟು ಇದೆ ರಸಮ್ ಪೌಡರ್, ಕ್ವಾಲಿಟಿ ರಸಮ್ ಪೌಡರ್ ಕೊಟ್ಟಿದ್ದೀನಿ. ಕೊಡಪ್ಪ, ನೀರನ್ನು ಕೊಡಪ್ಪ. ಸಾಕಣ್ಣ. ಇದು ಒಂದು 7 ಲೀಟ್ರ್ ಇರ್ಬೋದು. 7 ಲೀಟ್ರಿಗೆ ಆಗೋಷ್ಟು ರಸಮ್ ಮಾಡ್ತಾಯಿದ್ದೀನಿ. 7 ಲೀಟ್ರಿಗೆ ಈಗ ನಾನು ಕೊಟ್ಟಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು. ಇದಕ್ಕೆ ಉಪ್ಪು, ಇಷ್ಟು ಕೊಳ್ಳ ಉಪ್ಪು ಇಷ್ಟ ಬೇಕಾಗುತ್ತೆ. ಇವಾಗ ಇದನ್ನು ಕುದಿ ಬರೋಕ್ಕೆ ಬಿಡೋಣ. ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೊಟ್ಟು ಸ್ವಲ್ಪ ಇದ್ರ ಮೇಲೆ ನಾವು ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕ್ಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ. ಬೇಯಕ್ಕೆ ಬಿಟ್ಬಿಟ್ಟಿದ್ದೀನಿ, ಬೇಯಲಿ ಸ್ವಲ್ಪ ಹೊತ್ತು. ನೋಡಿದ್ರಲ್ಲ,
ತುಂಬ ಸಿಂಪಲ್ಲಾಗಿ ಈ ರಸಮ್ ಮಾಡ್ಬೋದು. ಈ ರಸಮ್ಗೆ ನಾನು ಬೇಳೆ ಉಪಯೋಗಿಸ್ತಾ ಇಲ್ಲ ಮತ್ತು ಇದಕ್ಕೆ ಮೆಣಸು ಜೀರಿಗೆನ ಕುಟ್ಟು ಹಾಕಿಲ್ಲ. ಟೊಮೆಟೊ ಪ್ಯೂರಿ, ಹುಣಸೆಹಣ್ಣು ನೀರು ಮತ್ತು ಪೌಡ್ರ್ಗಳು ಹಾಕಿ ಒಂದಿಷ್ಟು ಏನೇನು ನಾನು ನಿಮ್ಗೆ ಇಂಗ್ರೀಡಿಯೆಂಟ್ಸ್ ತೋರಿಸೋದಲ್ಲ ಇಷ್ಟನ್ನು ಬಳಸಿ ಇವತ್ತು ರಸಮ್ ಮಾಡ್ತಾಯಿದ್ದೀನಿ. ಇದು ಸಿದ್ಧ ಆದಮೇಲೆ ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತ. ತುಂಬ ಚೆನ್ನಾಗಿತ್ತು ರಸಮ್ಮು. ನಾನು ನೆನ್ನೆ ಪ್ರದೀಪ್ನ ಮಾಡಿದಾಗ ಟೇಸ್ಟ್ ಮಾಡ್ದಲ್ಲ, ಪ್ರದೀಪ ತುಂಬ ಚೆನ್ನಾಗಿ ಮಾಡಿದ. ಇವತ್ತು ಹಂಗೆ ಟೇಸ್ಟ್ ಬರುತ್ತಂತ ನೋಡೋಣ. ನೀವು ರಸಮ್ ಮಾಡಬೇಕಾದ್ರೆ ಪ್ರತಿಯೊಂದು ಮಸಾಲವನ್ನು ಬೌಲಲ್ಲಿ ಹಾಕ್ಕೊಂಡು ಎಲ್ಲ ನೀಟಾಗಿ ಇಟ್ಕೊಂಬಿಟ್ಟು ಆಮೇಲೆ ರಸಮ್ನ ಸ್ಟಾರ್ಟ್ ಮಾಡಿ. ಯಾಕೆಂದರೆ ಈ ಒಗ್ಗರಣೆ ಸಮಯದಲ್ಲಿ ಒಂಚೂರು ಒಗ್ಗರಣೆ ಏನಾದರೂ ಸೀದೋಗ್ಬಿಟ್ರೆ ಅದ್ರ ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ, ಅದ್ರ ಘಮ ಕೆಟ್ಟೋಗ್ಬಿಡುತ್ತೆ, ಅದ್ರ ಕಲ್ಲರು ಕೆಟ್ಟೋಗ್ಬಿಡುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ಒಗ್ಗರಣೆಯನ್ನು ಕೆಡಿಸ್ಬೇಡಿ. ಒಗ್ಗರಣೆ ಚೆನ್ನಾಗಿ ಬಂದರೆ ರಸಮ್ ಚೆನ್ನಾಗಿ ಬರುತ್ತೆ. ರಸಮ್ ಯಾಕೆ ಚೆನ್ನಾಗಿರುತ್ತೆ ಅಂದರೆ ಅದು ಹುಳಿ ಇರುತ್ತೆ ಅಂತ. ಆ ಹುಳಿಗೆ ತಕ್ಕನಾಗಿ ಖಾರ ಉಪ್ಪು ಕೊಟ್ಬಿಟ್ರೆ ರಸಮ್ ಸಕ್ಕತ್ತಾಗಿರುತ್ತೆ. ಇಷ್ಟೇ ರಸಮ್ ಸೀಕ್ರೆಟ್, ಇಷ್ಟೇ. ಉಪ್ಪು, ಹುಳಿ, ಖಾರ 3 ಇವು ಕರೆಕ್ಟಾಗಿರ್ಬೇಕು ಅಷ್ಟೇ, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆರೋಗ್ಯಕ್ಕೂ ಒಳ್ಳೆಯದು. ತುಂಬಾ ನಮ್ಮ ಸೌತ್ ಇಂಡಿಯನ್ ಇಷ್ಟಪಟ್ಟು ತಿನ್ನುವಂಥ ರಸಮ್. ರಸಮ್ ಗಮ್ಮಂತ ಬರ್ತಾಯಿದೆ. ನೀವು ನೋಡೋಣ ರಸಮ್ ಆಗಿದೆ. ರಸಮ್ ಚೆನ್ನಾಗಿ ಕುದಿ ಬರ್ತಾ ಇತ್ತು ಅಂತ ತೋರ್ಸೋದಲ್ಲ. ಆಮೇಲೆ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು. ಉಪ್ಪು ಕೊಟ್ಟು ಇವಾಗ ಇದನ್ನ ರುಚಿ ನೋಡೋಣ ಹೆಂಗಿರುತ್ತೆ. ಈ ರೀತಿ ಕಾಣಿಸ್ತಾ ಇದೆ ನೋಡಕ್ಕೆ. ಇದು ರುಚಿ ನೋಡ್ಬೇಕು, ಉಪ್ಪು ಖಾರ ಎಲ್ಲ ನೋಡ್ಬೇಕು ಹೇಗಿದೆ ಅಂತ. ಚೆನ್ನಾಗಿ ಬಂದಿದೆ. ಹುಳಿ, ಖಾರ, ಉಪ್ಪು ಎಲ್ಲ ಚೆನ್ನಾಗಿದೆ, ಸಕ್ಕತ್ತಾಗಿ ಬಂದಿದೆ. 1-2 ನಿಮಿಷ ಕುದಿಸ್ಬಿಟ್ರೆ ಚೂರು ಉಪ್ಪು ಕಮ್ಮಿ ಇದೆ, ಲೈಟಾಗಿ ಒಂಚೂರು ಉಪ್ಪು ಕೊಟ್ಬಿಡ್ತೀನಿ. ಆಯ್ತು, ಇದು ಕುದಿ ಬಂದ್ರೆ ಸಿಕ್ಬಿಡತ್ತಷ್ಟೇ. ಇನ್ನೇನು ಅಲ್ಲಿ ಸಾರೊಬ್ಬರು ನಾಷ್ಟ ಮಾಡ್ತಾ ಇದಾರೆ, ಅವ್ರು ಕೂಡ ನಾವು ಏನ್ ಹೇಳ್ತಾರೆ ನೋಡಿ. ಸರ್ ಅದು ಕುಡ್ದು ಹೇಳಿ ಸರ್ ಹೆಂಗಿದೆ ಅಂತ. ಬಿಸಿ ಇದೆ, ಕುಡ್ದು ಹೇಳಿ. ಬಿಸಿ ಇದೆ ಅದೆಲ್ಲ. ಇವಾಗ ರಸಮ್ಗೂ ಇಡ್ಲಿಗೂ ಚೆನ್ನಾಗಿರುತ್ತಾ ನೋಡೋಣ. ಸಾರಿಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿಸಿ. ಕ್ಯೂಚಿ ಸರ್, ಕ್ಯೂಚಿ ಅದ್ರ ಮೇಲೆ ಹಂಗೆ ತಿನ್ನಿ ನೋಡೋಣ ಹೆಂಗಿರುತ್ತೆ. ನಿಜವಾಗ್ಲೂ ಚೆನ್ನಾಗಿದೆ ಇಲ್ಲ ಸುಮ್ಮನೆ ಹೇಳಿ? ಚೆನ್ನಾಗಿದೆಯಾ? ಟೇಸ್ಟ್ ಚೆನ್ನಾಗಿದೆ ಟೇಸ್ಟ್. ನೋಡಿ, ಇಡ್ಲಿ ರಸಮ್ ಕೂಡ ತಿನ್ಬೋದು. ಇಡ್ಲಿ ರಸಮು ಕೂಡ ತುಂಬ ಚೆನ್ನಾಗಿರುತ್ತೆ ಆಕ್ಚುಲಿ. ನಮ್ಗೆ ಅನ್ನ ರಸಮ್ಗೆ ಎಷ್ಟು ಚೆನ್ನಾಗಿರುತ್ತೋ ಸಾಂಬಾರು, ಇಡ್ಲಿ ರಸಮ್ಗೂ ಅಷ್ಟೇ ಚೆನ್ನಾಗಿರುತ್ತೆ. ನಾನು ಬೇಕಾದಷ್ಟು ಸರಿ ತಿಂದಿದ್ದೀನಿ ಇಡ್ಲಿ ರಸಮ್, ತುಂಬ ಚೆನ್ನಾಗಿದೆ. ಸಾರಿಗೂ ಫಸ್ಟ್ ಟೈಮ್ ಟ್ರೈ ಮಾಡಿಸ್ದೆ ಹೆಂಗಿದೆ ಅಂತ. ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಚೆನ್ನಾಗಿತ್ತಲ್ಲ ಸರ್? ಚೆನ್ನಾಗಿದೆ. ಇದನ್ನ ಕ್ಯೂಚ್ರಿ, ಡೀಪ್ ಇಡ್ಲಿ ಕ್ಯೂಚ್ತೀವಲ್ಲ ಹಂಗೆ. ಹಂಗೆ ಪರವಾಗಿಲ್ಲ, ಚೆನ್ನಾಗಿದೆ. ತಿನ್ಬೋದಾ? ಇಡ್ಲಿ ರಸಮು ಹೆಂಗೆ? ಯಾವ ತನ ತಿಂದಿದ್ರೆ ಇಡ್ಲಿ ರಸಮ? ನಾನು ಇಷ್ಟವರೆಗೂ ತಿಂದೇ ಇಲ್ಲ. ಇವತ್ತು ತಿಂತಾ ಇದ್ದೀರಾ? ಚೆನ್ನಾಗಿದೆ ಅಂತ ಗೊತ್ತಾಗೋಯ್ತು ನಿಮ್ಗೆ. ಪ್ರದೀಪ ರಸಮ್ನ ಬಗ್ಸ್ಕೊಂಬಂದು ಹಿಂಗೆ ರೆಡಿಯಾಗಿದೆ ರಸಮ್. ನೋಡ್ಬೋದು, ಕಲ್ಲರು ಬಣ್ಣ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಇಷ್ಟೇ, ತುಂಬ ಸಿಂಪಲ್ಲಾಗಿ ನೀವು ರಸ ಮಾಡ್ಕೊಬೋದು.